ಲಂಚ ಹಾಗೂ ಭ್ರಷ್ಟಾಚಾರ ಈ ದೇಶಕ್ಕೆ ಅಂಟಿರುವಂತಹ ಅತಿ ದೊಡ್ಡ ಕಳಂಕ. ಅದನ್ನು ತೊಳೆಯೋದಕ್ಕೆ ಯಾವ ನಾಯಕರು ಬಂದರೂ ಸಾಧ್ಯ ಆಗ್ತಾ ಇಲ್ಲ. ಇಲ್ಲೂ ಅಷ್ಟೇ ಪಾಪ ಈ ಅಧಿಕಾರಿಯ ಲಂಚದ ಬೇಡಿಕೆಗೆ ಈ ರೈತ ಮಾಡಿದ್ದೇನು ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಅಧಿಕಾರಿಯ ಧನದಾಹಕ್ಕೆ ಬೇಸತ್ತಂತಹ ರೈತ ತಕ್ಕ ಶಾಸ್ತಿ ಮಾಡಿ ಪಾಠ ಕಲಿಸಿದ್ದಾನೆ. ಲಂಚ ನೀಡೋದಕ್ಕೆ ಹಣ ಇಲ್ಲ, ನಾನು ಮೂಲಂಗಿಯನ್ನು ಬೆಳೆದಿದ್ದೀನಿ, ತಗೊಳ್ಳಿ ಇದನ್ನೇ ತಿಂದು ತೇಗಿ ಅಂತ ತುಮಕೂರಿನ ಮಧುಗಿರಿ ತಾಲೂಕು ಕಚೇರಿಯಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತನ್ನ ಜಮೀನಿಗೆ ತೆರಳೋದಕ್ಕೆ ರಸ್ತೆ ನಿರ್ಮಿಸುವಂತೆ ರೈತ ಪ್ರಸನ್ನಕುಮಾರ್ ಮನವಿ ಮಾಡಿಕೊಂಡಿದ್ರಂತೆ. ಮನವಿ ಮಾಡಿ 2 ವರ್ಷ ಕಳೆದರೂ ಕೂಡ ರಸ್ತೆಯನ್ನು ನಿರ್ಮಿಸಿರಲಿಲ್ಲ. ರಸ್ತೆ ಮಾಡಿಕೊಡ್ತೀವಿ, ಬಟ್ ನಮಗೆ ಸ್ವಲ್ಪ ಕೈ ಬಿಸಿ ಮಾಡು ಅಂತ ಆರೈ ಮತ್ತು ಗ್ರಾಮದ ಲೆಕ್ಕಿಗಾವಿಯೇ ಕೇಳ್ತಾ ಇದ್ರಂತೆ. ಹಿಂಗಾಗಿ ನನಗಾಗಲ್ಲ, ತಗೊಳ್ಳಿ ಇದನ್ನೇ ನಿಮ್ಮ ಮೂತಿಗೆ ಇಡ್ತಾ ಇದ್ದೀನಿ, ತಿನ್ನಿ, ಅದೆಷ್ಟು ತಿಂತೀರ ತಿನ್ನಿ ಅಂತ ಕೊಟ್ಟಿದ್ದಾರೆ. ಕೊಟ್ಟ ಅಧಿಕಾರಿಗಳಿಗೆ ಸರ್ ಪ್ರಸನ್ನ ಕುಮಾರ್ ಅಂದ್ಬಿಟ್ಟು ಜಗ್ಗೇನಹಳ್ಳಿ ದೊಡ್ಡೇರಿ ಹೋಬಳಿ ನನ್ನ ಜಮೀನಿಗೆ ದಾರಿ ಬಿಡಿಸ್ಕೊಡಿ ಅಂದ್ಬಿಟ್ಟು 2 ವರ್ಷದಿಂದ ಲೋಕಾಯ ಮಾಡೋ ಇಲ್ಲ ಒಂದು ಸೈಟ್ ಬರ್ಕೊಂಡು ಹೊರ ಬರ್ಕೊಡ್ತೀನಿ, ಒಂದಿಷ್ಟು ಮನೆ ಕಟ್ಕೊಳ್ಳಿ ಬೇಕು ಅಂದ್ರೆ ನಿನ್ನ ಹತ್ರ ಕೊಡೋಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮೂಲಂಗಿ ಕೊಡ್ತಾ ಇದೆಯಾ? ಹೌದು ಸರ್, ಅದಕ್ಕೇನೆ ಬಂದಿರೋದು. ಕೊಟ್ಟ ಅಧಿಕಾರಿಗಳಿಗೆ ಸರ್ ಕೊಟ್ಟ ಸರ್ ಒಬ್ಬ ಅಧಿಕಾರಿ ಇಷ್ಟು ಬರ್ತಿಲ್ಲ ಸರ್. ಅಲ್ಲಿ ನಾಡ ಕಚೇರಿಗೆ ಹೋದ್ರು ಒಬ್ಬರು ಇಲ್ಲ. ಅಲ್ಲಿ ನಾಳೆ ಬಂದು ಬೀಗ ಹಾಕೋಣ ಅಂತ ಕೇಳಿದ್ದೀನಿ. ನಾಳೆ ಬೀಗ ಹಾಕ್ಬಿಡೋಣ ಬಂದು ನಿಮ್ಮ ಆಫೀಸ್ಗೆ ಅಂತ ಹೇಳಿ ಬಂದಿದ್ದೀನಿ. ಒಬ್ಬರು ಇಲ್ಲ. ಮೈಕ್ ತಗೊಂಡ್ರೆ ಏನಾದ್ರು ಮಾಡು, ಮೈಕ್ ತಗೋ. ಹೌದು ಸರ್, ನಮ್ಮ ಜಮೀನಲ್ಲಿ ಬೆಳೆದಿರೋ ಸರ್. ಹೆಸರೇನವ್ರದ್ದು ಗೊತ್ತಿಲ್ಲ ಸರ್. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಲಂಚ ಮತ್ತು ಭ್ರಷ್ಟಾಚಾರದ ವೈರಸ್ ಇನ್ಫೆಕ್ಟ್ ಆಗಿರೋ ಅಧಿಕಾರಿಗಳಿಗೆ ಸರಿಯಾಗಿ ಮಾಡಿದ್ದಾರೆ ಇವರು. ಈಗ ಅಧಿಕಾರಿ ವಿರುದ್ಧ ಕ್ರಮ ಆಗಿದೆಯಾ? ಪ್ರಾಬ್ಲಮ್ ಸಾಲ್ವ್ ಆಗಿದೆಯಾ? ಇಲ್ಲ ಮಮತಾ, ಇನ್ನೂ ತನಕ ಯಾವುದೇ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿಲ್ಲ ಮತ್ತು ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಇನ್ನ ಮೇಲಿನ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಇದೊಂದು ರೀತಿಯ ದುರಂತ ಅಂತಾನೆ ಹೇಳ್ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಂತೂ ವ್ಯಾಪಕವಾಗಿ ಭ್ರಷ್ಟಾಚಾರ ಇನ್ನು ಇರುವಂತದ್ದು. ಅದರಲ್ಲೂ ಕೂಡ ರೈತರನ್ನು ಸುಖಾಸುಮ್ಮನೆ ಅಲೆದಾಡಿಸುವಂತ ಒಂದು ಕೆಟ್ಟ ಚಾಳಿ ತುಮಕೂರು ಜಿಲ್ಲೆಯಲ್ಲಿ ಪದೇ ಪದೇ ಮೇಲಿನ ಮೇಲೆ ನಡೀತಾ ಇದೆ. ಇದಕ್ಕೆ ಇದು ನಿದರ್ಶನ ಅಂತಾನೆ ಹೇಳ್ಬೇಕಾಗುತ್ತೆ. ಮಧುಗಿರಿ ತಾಲೂಕಾ ಆಫೀಸ್ ಅಲ್ಲಿ ಇದು ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಜಕ್ಕೇನಹಳ್ಳಿ ಗ್ರಾಮದ ರೈತ ಪ್ರಸನ್ನ ಕುಮಾರ್ ಎನ್ನುವರು ತನ್ನ ಜಮೀನಿಗೆ ರಸ್ತೆ ಆಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಏನು ಹಲವಾರು ಲೋಕಾಯುಕ್ತರಿಗೂ ಕೂಡ ಮನವಿಯನ್ನು ಮಾಡಿದ್ರು. ಹಾಗಾಗಿ ಲೋಕಾಯುಕ್ತರು ಕೂಡ ನಿರ್ದೇಶನವನ್ನು ಕೂಡ ನೀಡಿದ್ರು. ಒಂದು ತಿಂಗಳಲ್ಲಿ ಅವರಿಗೆ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು, ಇಲ್ಲ ಇರುವಂತಹ ಹಳೆ ರಸ್ತೆಯನ್ನೇ ಅವರು ಬಿಡಿಸ್ಕೊಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಆರ್ಡರ್ ಕೂಡ ಮಾಡಿತ್ತು. ಆದ್ರೆ ಲೋಕಾಯುಕ್ತರ ಏನು ಒಂದು ಮಾತಿಗೂ ಕೂಡ ತಹಶೀಲ್ದಾರ್ ಆಗಲಿ ಇಲ್ಲ. ಈ ರೈತ ಪ್ರಸನ್ನ ಕುಮಾರ್ ಪದೇ ಪದೇ ಲೋಕಾಯುಕ್ತ ಸೇರಿದಂತೆ ಡಿಸಿ ಆಫೀಸು ಮತ್ತೆ ತಹಶೀಲ್ದಾರ್ ಆಫೀಸ್ ಅಲ್ಲಿ ಒಂದು ಸುಸ್ತಾಗಿದ್ದಾನೆ. ಕೊನೆಗೆ ಅಧಿಕಾರಿಗಳು ಆರ್ಐ ಮತ್ತೆ ಏನು ಕೆಳಮಟ್ಟದ ಅಧಿಕಾರಿಗಳು ಹಣ ಕೇಳಿದ್ರು ಎನ್ನುವಂತ ಆರೋಪವನ್ನ ರೈತ ಪ್ರಸನ್ನ ಕುಮಾರ್ ಮಾಡುವಂತದ್ದು. ಹಾಗಾಗಿ ತನ್ನ ಬಳಿ ಯಾವುದೇ ರೀತಿಯ ದುಡ್ಡಿಲ್ಲ, ಕೊಡ್ಲಿಕ್ಕೆ ಅಷ್ಟು ನೀವು ಕೇಳಿಷ್ಟು ದುಡ್ಡು ಕೊಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನಾನು ಏನು ಬೆಳೆಯನ್ನು ಬೆಳೆದು ಬದುಕ್ತಿರುವಂತ ರೈತ, ಹಾಗಾಗಿ ಮೂಲಂಗಿ ಬೆಳಿತೀನಿ, ಇತರ ತರಕಾರಿಗಳನ್ನು ಬೆಳಿತೀನಿ, ಆ ತರಕಾರಿಯನ್ನು ನಿಮ್ಗೆ ಲಂಚ್ ಕೊಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಮೂಲಂಗಿಯನ್ನು ತಂದು ತಹಶೀಲ್ದಾರ್ ಕಚೇರಿ ಎದುರು ನಿಂತಿರುವಂತದ್ದು. ಬನ್ನಿ, ಇದೇ ನನ್ನ ಹತ್ರ ಇರುವಂತ ಇದ್ರ ಹೊರತು ಇನ್ನೇನು ಇಲ್ಲ ಅಂತ ಸರ್ಕಾರಕ್ಕೆ ಮುಖಾಂತರ. ಧನ್ಯವಾದ ಮಂಜುನಾಥ್ ತಮ್ಮ ಮಾಹಿತಿಗಾಗಿ. ಕೊಟ್ಟ ಅಧಿಕಾರಿಗಳಿಗೆ ಕೊಟ್ಟ ಸರ್ ಒಬ್ಬ ಅಧಿಕಾರಿ ಇಷ್ಟು ಬರ್ತಿಲ್ಲ ಸರ್. ಅಲ್ಲಿ ನಾಡ ಕಚೇರಿಗೆ ಹೋದ್ರು ಒಬ್ಬರು ಇಲ್ಲ. ಅಲ್ಲಿ ನಾಳೆ ಬಂದು ಬೀಗ ಹಾಕೋಣ ಅಂತ ಕೇಳಿದ್ದೀನಿ. ನಾಳೆ ಬೀಗ